ನಮಸ್ತೆ. ನನ್ನ ಹೆಸರು ವೀಣಾ ಸುರೇಶ್ ಅಂತ. ನಾನು ಕಲಾಲೋಕದಲ್ಲಿ ಕವನಗಳನ್ನು ಬರಿತೀನಿ. ಕವನಗಳನ್ನೇ ಹೆಚ್ಚಾಗಿ ಬರಿತೀನಿ. ನೋಡಿರ್ತೀರ, ವೀಣಾ ಸುರೇಶ್ ರಾಗಸುತೆ ಅಂತ ನನ್ನ ಕಾವ್ಯನಾಮ. ನೋಡಿಲ್ಲ ಅಂದರೆ ನೋಡಿ, ಹಾಗೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ಕಲಾಲೋಕ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ಕವನಗಳನ್ನು ನೀವು ಓದ್ಬೋದು ಅಲ್ಲೇ. ಕಲಾಲೋಕ ನಮ್ಮಂಥ ಎಷ್ಟೋ ಪುಟ್ಟ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಾ ಇದೆ. ಎಲ್ಲರೂ ನೋಡಿ ಹಾಗೆ ಕಲಾಲೋಕ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ನಾನೇ ಬರೆದಿರುವ ಕಥೆ. ಇವತ್ತು ನಾನು ಬರೆದಿರೋ ಕಥೆನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನೋಡಿರ್ತೀರಾ, ಯಾಕೆಂದರೆ ನಾನು ಈ ಕಥೆನ ಒಂದ್ಸಲ ಕಲಾಲೋಕ ಆ್ಯಪಲ್ಲಿ ಪಬ್ಲಿಷ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಈಗ ಕೇಳಿ ಹೇಗನ್ನಿಸ್ತು ಅಂತ ದಯವಿಟ್ಟು ಹೇಳಿ. ಕಥೆಯ ಹೆಸರು ನೀನಿರೆ ನನ್ನೊಂದಿಗೆ. ನಾನೆಂಬ ನಾನೇ ನಿನ್ನನ್ನು ಎಷ್ಟು ಹಚ್ಚಿಕೊಂಡಿದ್ದೇನೆ ಎಂದರೆ ನೀನಿನ್ನೆಂಥ ಜೊತೆಗಾತಿ, ಪ್ರೇಮಿ, ಸಖಿಯಾಗಿರಬೇಡ. ನನಗೆ ಮೊದಲಿನಿಂದಲೂ ಒಂಟಿಯಾಗಿಯೇ ಇದ್ದು ಅನುಭವಿಸಿ ಅಭ್ಯಾಸ. ಯಾಕಂದರೆ ನಾನೊಬ್ಬ ಹುಟ್ಟು ಅನಾಥ. ಅನಾಥಾಶ್ರಮದ ಎಷ್ಟೋ ಅನಾಥ ಮಕ್ಕಳಲ್ಲಿ ನಾನೂ ಕೂಡ ಒಬ್ಬ. ನನ್ನ ಪರಿಧಿಯೊಳಗೆ ಯಾರನ್ನು ಕೂಡ ಅಷ್ಟು ಸುಲಭವಾಗಿ ಬಿಟ್ಟುಕೊಳ್ಳುವ ಜಾಯಮಾನ ನನ್ನದಲ್ಲವೇ ಅಲ್ಲ. ಹಾಗಿದ್ದೂ ಕೂಡ ನೀನು ಯಾವಾಗ, ಹೇಗೆ ನನ್ನ ಮನಸ್ಸಿನೊಳಗೆ ಬಂದು ನೆಲೆ ನಿಂತೆಯೋ ನನಗೇ ಆಶ್ಚರ್ಯ. ಆ ದಿನ ಕೂಡ ಹಾಗೆ ನಾನೊಬ್ಬನೇ ಕುಳಿತು ನನ್ನೆಲ್ಲ ಮನದ ಭಾವನೆಗಳನ್ನು ನನ್ನ ಏಕಾಂತದ ಸಂಗಾತಿಗಳಾದ ನಕ್ಷತ್ರಗಳೊಡನೆ ಅರುಹುತ್ತಿದ್ದೆ, ಹಂಚಿಕೊಳ್ಳುತ್ತಿದ್ದೆ. ಅದು ನನ್ನ ನೆಚ್ಚಿನ ಹವ್ಯಾಸ. ಪಕ್ಕದಲ್ಲಿ ಯಾರೋ ಬಂದು ಕುಳಿತ ಅನುಭವವಾಯಿತು. ತಿರುಗಿದೆ, ನೀನು ಮುಗುಳ್ನಕ್ಕೆ. ಆದರೆ ನಾನು ಹಾಗೆ ಮಾಡಲಿಲ್ಲ. ನನ್ನ ಪಾಡಿಗೆ ನಾನು ನನ್ನದೇ ಪ್ರಪಂಚದಲ್ಲಿ ಲೀನನಾದೆ. ನಾನಲ್ಲಿಂದ ಹೋಗುವವರೆಗೂ ನೀನು ಕುಳಿತೇ ಇದ್ದೆ, ಆಕಾಶವನ್ನೇ ದಿಟ್ಟಿಸುತ್ತಾ. ಮರುದಿನ ಹೀಗೆ ದಿನವೂ ನೀನು ನನ್ನಂತೆಯೇ ಅಲ್ಲಿ ಬಂದು ಕುಳಿತಾಗ ನನಗರಿವಿಲ್ಲದೆಯೇ ಚಿಕ್ಕ ಕುತೂಹಲ ಮೂಡಿದ್ದಂತೂ ಸತ್ಯ. ನಿನಗೇನೆನ್ನಿಸುತ್ತೋ ಏನೋ, ನೀನೇ ಮುಂದಾಗಿ ಬಂದು ನನ್ನನ್ನು ಮಾತನಾಡಿಸಿದೆ. ಮೊದಲೇ ಕುತೂಹಲವಿತ್ತಲ್ಲ, ನಾನು ನನ್ನ ಸಹಜ ಸಂಕೋಚ ಬಿಟ್ಟು ನಿನ್ನೊಂದಿಗೆ ಮಾತನಾಡಿದೆ. ಅಥವಾ ಹಾಗನ್ನಿಸಿತು ನನಗೆ. ನೀನು ಎಲ್ಲರೂ ಇದ್ದು ಅನಾಥೆಯಂತೆ ಬದುಕುತ್ತಿರುವ ವಿಷಯ ತಿಳಿದು ನಿಜಕ್ಕೂ ದುಃಖವಾಯಿತು. ನೀನು ಹೆಣ್ಣು ಎಂಬ ಒಂದೇ ಒಂದು ಕಾರಣಕ್ಕೆ ನಿನ್ನ ಹೆತ್ತವರು ನಿನ್ನನ್ನು ಕಡೆಗಣಿಸಿದರೆಂದು ತಿಳಿದು ಅವರ ಮನಸ್ಥಿತಿಯ ಬಗ್ಗೆ ಖೇದವಾಯಿತು. ಹೀಗೆ ದಿನದಿಂದ ದಿನಕ್ಕೆ ನೀನು ನನಗೆ ಹತ್ತಿರವಾದೆ, ಅಥವಾ ನಾನೇ ನಿನ್ನನ್ನು ಹತ್ತಿರ ಬಿಟ್ಟುಕೊಂಡೆ ಎಂಬುವುದೇ ಸರಿ. ಆದರೀಗ ನೀನಿಲ್ಲದೆ ನನಗೇನಿಲ್ಲ, ನೀನಿಲ್ಲದೆ ಏನಿಲ್ಲ, ನೀನೇ ನನಗೆಲ್ಲ. ನನ್ನ ಮನದ ಭಾವಕ್ಕೆ ಭಾಷೆ ನೀನು, ನನ್ನೊಲವ ರಾಗಕ್ಕೆ ಧ್ವನಿ ನೀನು, ಬದುಕು ನೀನು, ಭಾವವೂ ನೀನು. ನೀನಿರಲು ಜೊತೆಯಲ್ಲಿ ಬೇರೇನೂ ಬೇಕಿಲ್ಲ ನನಗಿನ್ನು. ನಿನಗೂ ಇದೇ ಭಾವನೆ ನನ್ನ ಬಗ್ಗೆ ಇರುವುದೇ ತಿಳಿದಿಲ್ಲ. ಹಾಗೇನಾದರೂ ಇದ್ದರೆ ನನ್ನಂಥ ಅದೃಷ್ಟವಂತ ಬೇರೊಬ್ಬರಿಲ್ಲ. ಹೇಳು ಸಖಿ, ಇರುವೆಯಲ್ಲ ನನ್ನ ಜೊತೆಗೆ ನನ್ನ ಉಸಿರಿರುವವರೆಗೂ. ಹೇಗನ್ನಿಸ್ತು ಕಥೆ? ಚೆನ್ನಾಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ನನ್ನ ಕಲಾಲೋಕದಲ್ಲಿ ಫಾಲೋ ಮಾಡಿ. ಅದಕ್ಕೂ ಮುಂಚೆ ಕಲಾಲೋಕ ಆ್ಯಪನ್ನ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೀಸ್. ನಮಸ್ತೆ.